ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಮಂತ್ರಾಲಯಕ್ಕೆ ಶ್ರೀ ನಗರೇಶ್ವರ ಆರ್ಯವೈಶ್ಯ ಮಂಡಳಿ ವತಿಯಿಂದ ಹಮ್ಮಿಕೊಂಡ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಪಾದಯಾತ್ರೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ಕೊಟ್ಟು ಮಾತನಾಡಿದರು. ಶ್ರೀ ನಗರೇಶ್ವರ ಆರ್ಯ ವೈಶ್ಯ ಸಂಘದವರು ತಾಲೂಕಿನ ಎಲ್ಲ ಸಮುದಾಯಗಳ ಭಕ್ತರನ್ನ ಒಳಗೊಂಡು ಶ್ರೀ ಮಂತ್ರಾಲಯಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಿ ಭಕ್ತರನ್ನ ಕರೆದುಕೊಂಡು ಹೋಗುತ್ತಿರುವುದು ಉತ್ತಮ ಕಾರ್ಯವಾಗಿದ್ದು, ಮುಂದಿನ ದಿನದಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಿ ಎಂದು ತಿಳಿಸಿದರು. ನೀವು ಹೋಗ್ತಾ ಇದ್ರಿ ಅಂತಂದ್ರೆ ನಿಮಗ ನಡೆದಿದ್ದೇ ಗೊತ್ತಾಗೋದಿಲ್ಲ. ನಾವು ಕುಂಭಮೇಳದಲ್ಲಿ ಒಂದು 20 ಕಿಲೋಮೀಟರ್ ಆ ಕಡೆ ನಡೆದಿದ್ದೀವಿ. ನಾವು ಫೋನ್ ತೋರಿಸಿದೆ 20 ಕಿಲೋಮೀಟರ್ ನಡೆದಿದ್ದೀರಿ ನೀವು ಅಂತ. 20 ಕಿಲೋಮೀಟರ್ ನಡೆದಿವಂತಾನೆ ನಮಗೆ ಗೊತ್ತಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಸುತ್ತ ಸದ್ಭಕ್ತರಿದ್ರು, ನಮ್ಮ ಸುತ್ತ ಭಕ್ತಿ ಇತ್ತು, ನಮ್ಮ ಸುತ್ತ ಏನಿತ್ತು ಅಂತಂದ್ರೆ ಅದೊಂದು ಸಜ್ಜನಿಗ ಒಂದು ಸಂಗಡ ಇತ್ತಲ್ಲ, ಅದು ಮರೆಸಿ ಬಿಡುತ್ತದೆ ಎಲ್ಲ. ಹಾಗೆ ಇವತ್ತು ಒಂದು 300-350 ಜನಗಳು ಸೇರಿಕೊಂಡು ನೀವು ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದೇನಿದೆಯಲ್ಲ, ಅದು ಬಹಳ ನಿಮ್ಮ ಜೀವನಕ್ಕೆ ನೆನಪಿಟ್ಟುಕೊಳ್ಳುವಂತ ಒಂದು ಅನುಭವವನ್ನ ಕೊಡುತ್ತದೆ. ನಾವು ಶ್ರೀಶೈಲಕ್ಕೆ ಹೋಗಿದ್ದೀವಿ ಹೋದ ವರ್ಷ. ಪಾದಯಾತ್ರಿಗಳೆಲ್ಲರೂ ಕೂಡ ಅಲ್ಲಲ್ಲಿ ತಂಗ್ತಿದ್ರು. ಅಲ್ಲಿ ಇರುವಂತಹ ಭಕ್ತರು, ಆ ಊರಿನ ಭಕ್ತರು, ಆ ಹಳ್ಳಿಯಲ್ಲಿ ಇರುವಂತಹ ಭಕ್ತರು, ಇವ್ರಿಗೆ ಕಾಲು ನೋವಾಗಿದೆ ಅಂತ ತಿಳ್ಕೊಂಡು ಮಲ್ಲಯ್ಯನೇ ಬಂದಿದೆ ನಮ್ಮ ಊರಾಗ ಅಂತ ತಿಳ್ಕೊಂಡು ಅವ್ರ ಕಾಲು ಹೋಗ್ತಾ ಇದ್ರು. ಅವ್ರಿಗೆ ಪ್ರಸಾದ ಕೊಡ್ತಾ ಇದ್ರು. ಒಂದ್ 5 ಕಿಲೋಮೀಟರ್ ನಡೆದಿಲ್ಲ, ಇನ್ನೊಂದು ಕೌಂಟರ್ ಅಲ್ಲಿ ಊಟ ಕೊಡ್ತಾ ಇದ್ರು. ನಮ್ಮ ಹತ್ರ ಬರಿ ಅಂತ. ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ, ಅದು ಹೇಳಲಿಕ್ಕೆ ಪದಗಳಿಂದ ಸಾಧ್ಯ ಆಗೋದಿಲ್ಲ ಅಂತ ಅನುಭವ ನೀವೆಲ್ಲ ಅನುಭೂತಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಿಮ್ಮೆಲ್ಲರಿಗೂ ಗುರುಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಆಯು ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸೌಭಾಗ್ಯ ಕೊಡ್ಲಿ, ನಿಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಬುದ್ಧಿ ಕೊಡ್ಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಬಹಳ ಶಿಸ್ತಾಗಿ ಹೋಗ್ರಿ. ಏನೇನೋ ಕಾರ್ಯಕರ್ತರು, ಏನೋ ಆಯೋಜಕರು ಏನೇನೋ ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ, ಸೂಚನೆಗಳ ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ತಾವ್ಯಾರು ಕೂಡ ಅದನ್ನ ಇದೇ ಸಂದರ್ಭದಲ್ಲಿ ಶ್ರೀ ನಗರೇಶ್ವರ ಆರ್ಯ ವೈಶ್ಯ ಸಂಘದ ತಾಲೂಕು ಅಧ್ಯಕ್ಷ ಆರ್ ಮುತ್ತುರಾಜ ಶೆಟ್ಟಿ, ಕಾರ್ಯದರ್ಶಿ ಬಿ ಈರಣ್ಣ ಸೇರಿದಂತೆ 350ಕ್ಕೂ ಹೆಚ್ಚು ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಸೈಯದ್ ಖಾದರ್ ಭಾಷಾ, ಟಿವಿ20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.